ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 45ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 46ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಳ್ತಾ ಇರೋ ಸವಿತಾ ಅವರನ್ನು ಕಂಡ ಸುಧಾ ಹತ್ರ ಬಂದು, ಸವಿ ಏನಾಯಿತು, ಯಾಕೆ ಅಳ್ತಾ ಇದ್ದೀಯಾ? ರೀ ನೀವ್ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ರಿ ಅಂತ ಶಂಕರ್ ಅವ್ರ ಕಡೆ ನೋಡ್ತಾ ಕೇಳಿದರು. ಶಂಕರ್ ಕೋಪದಲ್ಲಿ, ಸುಧಾ ನಿನ್ನ ಆದ್ನಿಗೆ ನನ್ನ ಮೇಲೆ ಎಷ್ಟು ದ್ವೇಷ ಇತ್ತೋ ಏನೋ, ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ತರಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ಲೋ ಗೊತ್ತಿಲ್ಲ ಅಂತ ಸಿಡ್ಕತ್ತಾ ಹೇಳಿದ್ರು. ಆಗ ಸುಧಾ, ರೀ ಏನಾಯಿತು ಅಂತ ಮೊದಲು ಹೇಳಿ, ಆಮೇಲೆ ಅವಳಿಗೆ ಬೈಯೂರಂತೆ ಅಂತ ಹೇಳಿದ್ರು. ಉಲ್ಲಾಸ್ ಮತ್ತು ವಿಶ್ವಾಸ್ ಏನೂ ಮಾತನಾಡದೆ ಅಜ್ಜಿ ಬಳಿ ಬಂದು ಏನು ವಿಷಯ ಅಂತ ಕೇಳ್ತಾಯಿದ್ರು. ಸವಿತಾ ಜೋರಾಗಳ್ತಾ, ಅತ್ತಿಗೆ ವಾತ್ಸಲ್ಯ ಮನೆ ಬಿಟ್ಟು ಹೋಗಿದ್ದಾಳೆ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಲೆಟರ್ ಬರೆದಿಟ್ಟು ಹೊರಟೋಗಿದ್ದಾಳೆ ಅತ್ತಿಗೆ ನೋಡಿ ಅಂತ ತನ್ನ ಕೈನಲ್ಲಿದ್ದ ಲೆಟರ್ನ ಅತ್ತಿಗೆ ಕಡೆ ತೋರಿಸಿದ್ರು. ಸುಧಾ ಅವರಿಗೆ ಗಾಬರಿಯಾಗಿ ಲೆಟರ್ ನೋಡುವಾಗ ಉಲ್ಲಾಸ್ ಬಂದು ಆ ಲೆಟರ್ ತೆಗೆದುಕೊಂಡು ಓದ್ತಾ ಇದ್ದ. ಸುಧಾ ಸವಿತಾ ಕಡೆ ನೋಡ್ತಾ, ಸವಿ ಅಳ್ಬೇಡ, ಮೊದಲು ಸಮಾಧಾನ ಮಾಡ್ಕೊ, ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಮುಂಚೆನೇ ಹೇಳ್ಬೋದಾಗಿತ್ತು ತಾನೇ, ಅದನ್ನು ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾದರೂ ಯಾಕೆ, ನಿಜ ಹೇಳು, ನೀನು ಅವಳನ್ನು ಬಲವಂತ ಮಾಡಿ ಮದುವೆಗೆ ಒಪ್ಸಿದೀಯಾ ಅಂತ ಅನುಮಾನದಿಂದ ಕೇಳಿದ್ರು. ಆಗ ಶಂಕರ್, ಸುಧಾ ಇವಳ ಮಗಳು ಭರತ್ ಅನ್ನೋ ಹುಡುಗನ ಲವ್ ಮಾಡ್ತಾ ಇದ್ಲಂತೆ, ಅದು ಇವಳಿಗೆ ಗೊತ್ತಿದ್ರೂ ನಮ್ಮಿಂದ ಮುಚ್ಚಿಟ್ಟು ಉಲ್ಲಾಸ್ ಜೊತೆ ವಾತ್ಸಲ್ಯ ಮದುವೆ ಮಾಡ್ಸೋಕೆ ಹೊರಟಿದ್ಲು. ಆಗ ಇವಳು ನಮ್ಮಪ್ಪನ ಮಾನ ಮರ್ಯಾದೆ ಊರಲ್ಲಿ ಹರಾಜಾಕಿ ಪ್ರೀತಿಸಿದವನ ಜೊತೆ ಓಡ್ ಹೋಗಿದ್ಲು, ಇವಾಗ ಇವನ ಮಗಳು ಅದೇ ದಾರಿ ಹಿಡಿದಿದ್ದಾಳೆ ಅಂತ ಕೋಪದಿಂದ ಮಾತಾಡಿದ್ರು ಶಂಕರ್. ಸುಧಾ ವಿಷಯ ತಿಳಿದ ತಕ್ಷಣ, ಸವಿ ಇದೆಲ್ಲ ಮುಂಚೆನೇ ನಿಂಗೆ ಗೊತ್ತಿದ್ದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದರು. ಸವಿತಾ ಭರತ್ ವಿಷಯವನ್ನು ಪೂರ್ತಿಯಾಗಿ ಅವ್ರಿಗೆ ಹೇಳಿ ವಾತ್ಸಲ್ಯಳನ್ನು ಮದುವೆಗೆ ಒಪ್ಸೋದಕ್ಕೋಸ್ಕರ ಹೇಗೆ ಏನೆಲ್ಲ ಮಾಡಿದ್ರು ಅಂತ ಹೇಳಿದಾಗ ಶಂಕರ್ ಅವರು ಕೋಪಗೊಂಡು ಅವ್ರ ಮೇಲೆ ಮತ್ತಷ್ಟು ಕೂಗಾಡಿದರು. ಉಲ್ಲಾಸ್ ಶಂಕರ್ ಅವರನ್ನು ಸಮಾಧಾನ ಮಾಡ್ತಾ, ಅತ್ತೆ ನಿಮಗೆ ವಿಷಯ ಮುಂಚೆನೇ ಗೊತ್ತಿತ್ತು ಅಲ್ವಾ, ಮತ್ತ್ಯಾಕೆ ಅವಳಿಗೆ ಬಲವಂತ ಮಾಡೋಕೆ ಹೋದ್ರಿ, ನಮಗೆ ವಿಷಯ ಹೇಳಿದ್ರೆ ಆಗ್ತಾಯಿತ್ತು ತಾನೇ, ನೋಡಿ ಇವಾಗ ಏನಾಗಿದೆ ಅಂತ ಬೈತಾ ಇದ್ದ. ಗೌರಮ್ಮ ಅವರು ಅಳ್ತಾ, ಅಯ್ಯೋ ಇವಾಗ ಏನು ಮಾಡೋದು, ಮೊನ್ನೆ ಅಷ್ಟೇ ನಿಶ್ಚಿತಾರ್ಥ ಆಗಿದೆ, ಮದುವೆ ಕೆಲಸಗಳೆಲ್ಲ ಶುರು ಆಗ್ತಾ ಇದ್ದಾವೆ, ಇವಾಗ ಏನು ಮಾಡೋದು ಅಂತ ಗಾಬರಿಯಿಂದ ಹೇಳ್ತಾಯಿದ್ರು. ಗೌರಮ್ಮ ಅವರ ಮಾತು ಕೇಳಿ ಸುಧಾ ಅವರಿಗೆ ಕೂಡಲೇ ಕೋಪ ಬಂದಿತ್ತು. ನೀವೇ ಅಲ್ವಾ ಅತ್ತೆ ಅರ್ಜೆಂಟ್ ಮಾಡಿ ಎಂಗೇಜ್ಮೆಂಟ್ ಮಾಡಿಸಿದ್ದು, ನಾವು ಇವಾಗಲೇ ಇದೆಲ್ಲ ಬೇಡ, ಅವರಿಬ್ಬರಿಗೂ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಂದಿದ್ದಕ್ಕೆ ಒಳ್ಳೆ ಕೆಲಸ ನಿಧಾನ ಮಾಡಬಾರ್ದು ಅಂತ ಹೇಳಿದ್ರಿ. ವಾತ್ಸಲ್ಯಾಗಷ್ಟೇ ಅಲ್ಲ, ಉಲ್ಲಾಸ್ಗೆ ಕೂಡ ಈ ಮದುವೆ ಇಷ್ಟ ಇಲ್ಲ, ನಮ್ಗಳ ಮಾತು ಕೇಳಿಕೊಂಡು ಒಪ್ಕೊಂಡಿದ್ದಾನೆ ಅಂತ ಹೇಳಿದರು. ಅವ್ರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯ. ವಿಶ್ವಾಸ್ಗೆ ಅಮ್ಮನಿಗೆ ಈ ವಿಷಯ ಹೇಗೆ ತಿಳಿದೋಯ್ತು, ಹೇಗೋ ತಿಳಿತಲ್ಲ ಕೊನೆಗೂ ಅನ್ನೋ ಸಮಾಧಾನ ಆಗಿತ್ತು. ಏನು ವಿಷಯ ಅಂತ ಎಲ್ಲರೂ ವಿಚಾರಿಸಿದಾಗ ಎಲ್ಲವನ್ನು ವಿವರವಾಗಿ ಹೇಳಿದರು ಸುಧಾ. ನಡೆದದ್ದನ್ನೆಲ್ಲ ತಿಳಿದು ಶಂಕರ್ ಅವರ ಮನಸ್ಸಿಗೆ ಸಂಕಟ ಆಗಿತ್ತು. ಮಗನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ, ಅದೂ ಅಲ್ಲದೆ ಮೋಹನ್ ಅವರ ಹತ್ರ ಕೂಡ ಹೋಗಿ ಮದುವೆ ವಿಷಯ ಮಾತಾಡಿದಾಗ ಮೋಹನ್ ನನ್ನ ಹತ್ರ ಏನೂ ಹೇಳಲಿಲ್ವಲ್ಲ ಅಂತ ದುಃಖ ಪಡ್ತಾಯಿದ್ರು. ಗೌರಮ್ಮ, ಅಯ್ಯೋ ಏನು ಹೀಗಾಗೋಯ್ತು, ಯಾವುದು ನಮ್ಮ ಗಮನಕ್ಕೆ ಬರಲಿಲ್ಲ, ಮೋಹನ ನಮ್ಮ ಹತ್ರ ಹೇಳಿದರೆ ಆಗ್ತಾ ಇತ್ತಲ್ಲ, ನೆಂಟರಿಷ್ಟರೆಲ್ಲ ನಿಶ್ಚಿತಾರ್ಥಕ್ಕೆ ಬಂದು ಹೋಗಿದ್ದಾರೆ, ಇವಾಗ ಮದುವೆ ನಿಂತೋದ್ರೆ ಏನು ಗತಿ ಅಂತ ಅಳ್ತಾ ಚಿಂತೆ ಮಾಡೋಕ್ಕೆ ಶುರು ಮಾಡಿದ್ರು. ಶಂಕರ್ ಅವರು ಕೋಪದಿಂದ ಏನೋ ಹೇಳೋದಕ್ಕೆ ಬರೋ ಮುಂಚೆನೇ ವಿಶ್ವಾಸ್ ಅವ್ರ ಮುಂದೆ ಬಂದು, ಅಜ್ಜಿ ನಿನ್ನ ತಲೆನಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ, ಇಬ್ಬರಿಗೂ ಮದುವೆ ಇಷ್ಟ ಇಲ್ಲದೇ ಇದ್ದರೂ ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಮಾಡಿದ್ವಲ್ವಾ ಅಂತ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ದೆ ಆಗಲೇ ಆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಮಾತಿಗೆ ಮುಂಚೆ ನೀನು ಚಿಕ್ಕವನು ಏನೂ ಗೊತ್ತಾಗಲ್ಲ ಚಿಕ್ಕವನಾಗೇ ಇರು ಅಂತೀರ, ನೀವೆಲ್ಲ ದೊಡ್ಡವರು ಮಾಡಿರೋ ಕೆಲಸ ನೋಡಿ ಅಂತ ಅಪ್ಪ ಅಮ್ಮನ ಕಡೆ ನೋಡ್ತಾ ಹೇಳ್ದ. ಅವನ ಮಾತಲ್ಲಿ ನ್ಯಾಯ ಇದ್ದ ಕಾರಣ ಯಾರೂ ಅವನ ಮುಂದೆ ಮಾತಾಡದೆ ಸುಮ್ಮನೆ ನಿಂತುಬಿಟ್ಟಿದ್ರು. ಅಲ್ಲಿ ವಾತ್ಸಲ್ಯ ಮನೆ ಬಿಟ್ಟು ಓಡೋಗಿದ್ದಾಳೆ, ಇಲ್ಲಿ ಅಣ್ಣ ಮಂಕಾಗಿದ್ದಾನೆ, ಇನ್ನು ಆ ಬಾಂಧವ್ಯ ಅಂತೂ ಬಾಯಿಗೆ ಬೀಗ ಜಡ್ಕೊಂಡು ಕೂತಿದ್ದಾಳೆ. ಅವ್ರ ಚಿಂತೆ ಇಲ್ವಾ ನಿಮಗೆ, ಅವರಿಬ್ಬರು ಏನು ಅನ್ಕೋತಾರೆ ಇವರಿಬ್ರು ಏನು ಅನ್ಕೋತಾರೆ ಅನ್ನೋದ್ರಲ್ಲೇ ಮುಕ್ಕಾಲು ಆಯಸ್ಸು ಕಳೆದುಬಿಟ್ಟೆ ಅಜ್ಜಿ ನೀನು, ಮದುವೆ ಯಾಕೆ ನಿಲ್ಲಿಸ್ಬೇಕು, ನಿನ್ನ ಕಾಸಿನ ಸರ ಹಾಕ್ಕೊಂಡು ಮೊಮ್ಮಗನ ಮದುವೆಯಲ್ಲಿ ಓಡಾಡುವಂತೆ, ಅಣ್ಣ ಇಷ್ಟಪಡ್ತಾ ಇರೋದು ಬಾಂಧವ್ಯನ, ವಾತ್ಸಲ್ಯ ಹೋದರೆ ಏನಂತೆ, ಬಾಂಧವ್ಯ ಇದ್ದಾಳಲ್ಲ ಅವಳ ಜೊತೆನೇ ಮದುವೆ ಮಾಡಿಬಿಡೋಣ ಅಂತ ವಿಶ್ವಾಸ ಹೇಳ್ದ. ಎಲ್ಲರೂ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾಯಿದ್ರು. ಅವನ ಮಾತು ಕೇಳಿ ಒಂದು ಕ್ಷಣ ಏನು ಮಾತನಾಡದೆ ನಿಂತವರು, ಅದು ಹೇಗಾಗುತ್ತೆ, ವಾತ್ಸಲ್ಯ ಜೊತೆ ನಿಶ್ಚಿತಾರ್ಥ ಆಗಿದೆ ಅಲ್ವಾ ಅಂತ ಗೌರಮ್ಮನವರು ಏನನ್ನೋ ಹೇಳೋಕೆ ಮುಂಚೆ ಶಂಕರ್ ಅಮ್ಮನನ್ನು ತಡೆದು, ಅಮ್ಮ ನೀನು ಇವಾಗ ಏನೂ ಮಾತಾಡಬೇಡ,
ವಿಶ್ವಾಸ್ ಹೇಳಿದ್ದು ಸರಿಯಾಗಿದೆ. ಬಾಂಧವ್ಯ, ಉಲ್ಲಾಸ್ ಒಬ್ರನ್ನೊಬ್ರು ಇಷ್ಟಪಡ್ತಾ ಇರೋದು ಗೊತ್ತಾದ ಮೇಲೂ ವಾತ್ಸಲ್ಯ ಜೊತೆಗೆ ಈ ಮದುವೆನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಮಕ್ಕಳ ಸಂತೋಷಕ್ಕೆ ನಾನು ಅಡ್ಡಿ ಬರೋದಿಲ್ಲ. ಸುಧಾ, ಇವಾಗಲೇ ಮೋಹನ್ಗೆ ಕಾಲ್ ಮಾಡಿ ಬಾಂಧವ್ಯನ ಕರ್ಕೊಂಡು ಮನೆಗೆ ಬರೋಕ್ಕೆ ಹೇಳು ಅಂತ ಹೇಳಿದರು. ಅವರ ಮಾತು ಕೇಳಿ ಸವಿತಾ, ಅಣ್ಣ, ಆ ಭರತ್ ಒಳ್ಳೆಯವನಲ್ಲ ಅಣ್ಣ. ಈ ಕಾರಣಕ್ಕೆ ನಾನು ವಾತ್ಸಲ್ಯಗೆ ಬಲವಂತ ಮಾಡಿ ಉಲ್ಲಾಸ್ ಜೊತೆ ಮದುವೆಗೆ ಒಪ್ಪಿಸಿದ್ದು. ಬಾಂಧವ್ಯ ಉಲ್ಲಾಸ್ನ ಇಷ್ಟಪಡ್ತಾ ಇರೋ ವಿಷಯ ನನಗೆ ಗೊತ್ತಿದ್ದಿದ್ರೆ ಖಂಡಿತ ನಾನು ಅವಳನ್ನು ಮದುವೆಗೆ ಒಪ್ಸೋ ಅಂಥ ಕೆಲಸ ಮಾಡ್ತಾ ಇರಲಿಲ್ಲ. ನೀನೇನೇ ನಿರ್ಧಾರ ತಗೊಂಡ್ರೂ ಸರಿ, ನಾನು ಕೇಳೋದಿಲ್ಲ. ನನ್ನ ಮಾತಿಗೆ ಬೆಲೆ ಕೊಡದೆ ಮನೆ ಬಿಟ್ಟು ಹೋದವಳ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಲಿ? ಇನ್ನು ಮುಂದೆ ಬಾಂಧವ್ಯ, ಉಲ್ಲಾಸ್ ಸಂತೋಷವಾಗಿರೋದಕ್ಕೆ ಏನೆಲ್ಲ ಬೇಕೋ ಹಾಗೆ ಮಾಡೋಣ. ಇಟ್ಟ ಮುಹೂರ್ತದಲ್ಲೇ ಬಾಂಧವ್ಯ ಮತ್ತು ಉಲ್ಲಾಸ್ ಮದುವೆ ಮಾಡೋಣ ಅಂತ ಸವಿತಾ ತನ್ನ ನಿರ್ಧಾರ ಹೇಳಿದರು. ಉಲ್ಲಾಸ್ಗೆ ಅವರ ಮಾತು ಕೇಳಿ ಮನದಲ್ಲಿ ಮುದುಡಿ ಹೋಗಿದ್ದ ಆಸೆಗಳೆಲ್ಲ ಮತ್ತೆ ಚಿಗುರಿದ ಹಾಗಾಗಿತ್ತು. ಅಮ್ಮನ ಬಳಿ ಎಲ್ಲವನ್ನು ಹೇಳಿಕೊಂಡ ತಕ್ಷಣವೇ ಮನದಲ್ಲೇನೋ ನಿರಾಳತೆಯ ಭಾವ. ಈಗ ಮನೆಯವರಿಗೆಲ್ಲ ವಿಷಯ ತಿಳಿದ ಮೇಲೆ ಇನ್ನೂ ಬಾಂಧವ್ಯ ನನಗೆ ಸಿಗೋದು ಖಚಿತ ಅಂತ ತಿಳಿದು ಮನಸ್ಸು ಹಕ್ಕಿಯಂತೆ ಹಾರಾಡ್ತಾ ಇತ್ತು. ಇಷ್ಟು ಬೇಗ ನನ್ನ ಮನಸ್ಸಿನ ಆಸೆ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡವನು ಅಲ್ಲೇ ನಿಂತು ಕುಣಿದಾಡೋ ಮನಸ್ಸು ಆಗ್ತಾ ಇತ್ತು ಅವನಿಗೆ. ಇವನನ್ನು ಗಮನಿಸಿದ್ದ ವಿಶ್ವಾಸ್ ಮೆಲ್ಲನೆ ಅಣ್ಣನ ಪಕ್ಕ ಬಂದು, ಜಾಸ್ತಿ ಕನಸು ಕಾಣಬೇಡ ಅಣ್ಣ. ಬಾಂಧವ್ಯ ಬಂದು ಅದೇನು ಹೇಳ್ತಾಳೋ ಯಾರಿಗೆ ಗೊತ್ತು. ಬೇಕಿದ್ದರೆ ನಾನೇ ವಾತ್ಸಲ್ಯನ ಹುಡುಕಿ ಕರ್ಕೊಂಡು ಬರ್ತೀನಿ. ಉಲ್ಲಾಸ್ ಜೊತೆ ಮದುವೆ ಆಗೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅಂತ ಅಂದರು ಅಂತಾಳೆ ಅವಳು. ಹುಷಾರಾಗಿರು ಅಂತ ಎಚ್ಚರಿಕೆ ಕೊಟ್ಟಿದ್ದ. ಉಲ್ಲಾಸ್ ಅವನ ಮಾತು ಕೇಳಿ, ಇವಾಗ ಅವಳು ಏನಾದರೂ ಹಾಗೆ ಅನ್ನಲಿ, ಮಾಡ್ತೀನಿ ಅವಳಿಗೆ ಅಂತ ಹೇಳಿದ್ದ. ಎಲ್ಲರೂ ಮಾತು ಮುಗಿಸಿ ಸುಮ್ಮನೆ ಕುಳಿತಿದ್ರು. ಸುಧಾ ಕರೆ ಮಾಡಿದ್ದರಿಂದ ಅವಸರದಿಂದ ಹೊರಟು ಬಂದಿದ್ರು ಮೋಹನ್ ಮತ್ತು ಬಾಂಧವ್ಯ. ಮನೆಯಲ್ಲಿ ನೀರವ ಮೌನ. ಅಲ್ಲಿನ ವಾತಾವರಣ ಕಂಡು ಬಾಂಧವ್ಯಳಿಗೆ ಇಲ್ಲೇನೋ ನಡೆದಿದೆ ಅನ್ನೋದು ತಿಳಿದು ಹೋಗಿತ್ತು. ಅಲ್ಲೇ ಕುಳಿತಿದ್ದ ಉಲ್ಲಾಸ್ ಮುಖ ನೋಡಿದಾಗ ಅವನ ಮುಖದಲ್ಲಿ ಏನೋ ಸಾಧಿಸಿದಂಥ ಗೆಲುವು. ನಿಶ್ಚಿತಾರ್ಥದ ದಿನ ಅವನ ಬಾಡಿದ ಮುಖ ನೋಡಿದ್ದವಳಿಗೆ ಇಂದು ಅವನ ಮುಖದಲ್ಲಿನ ಕಳೆ ಕಂಡು ಏನೋ ಒಂದು ಆಗಿದೆ ಅದೇನು ಅಂತ ತಿಳ್ಕೊಳ್ಳೋ ಕಾತುರ ಶುರುವಾಗಿತ್ತು. ಎಲ್ಲ ವಿಷಯವನ್ನು ಮೋಹನ್ ಅವರಿಗೆ ತಿಳಿಸಿದ ಶಂಕರ್, ಏನೋ ಮೋಹನ ಇದು, ಪುಟ್ಟಿ ಮತ್ತು ಉಲ್ಲಾಸ್ ಲವ್ ಮಾಡ್ತಾ ಇದ್ದ ವಿಷಯ ನಿನಗೆ ಗೊತ್ತಿತ್ತು ತಾನೆ? ಅವತ್ತು ನಿಮ್ಮ ಮನೆಗೆ ವಾತ್ಸಲ್ಯ ಮತ್ತು ಉಲ್ಲಾಸ್ ಮದುವೆ ವಿಷಯ ಮಾತಾಡೋಕೆ ಬಂದಾಗ ಇದೆಲ್ಲ ಹೇಳಿದರೆ ಇಷ್ಟೆಲ್ಲ ಅವಾಂತರ ಆಗೋದಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ. ವಿಷಯ ಮುಚ್ಚಿಟ್ಟು ಮದುವೆ ಮಾಡಿಸಿ ಯಾವ ಸಾಧನೆ ಮಾಡೋದಕ್ಕೆ ಹೊರಟಿದ್ರಿ ಅಪ್ಪ ಮಗಳು ಅಂತ ಬಾಂಧವ್ಯ ಕಡೆ ತಿರುಗಿ ನೋಡಿ, ಪುಟ್ಟಿ, ನೀನಾದರೂ ವಿಷಯ ನಮ್ಮ ಹತ್ರ ಹೇಳ್ಬೋದಾಗಿತ್ತು ತಾನೆ? ಸುಧಾ ಹತ್ರ ಯಾವುದೇ ವಿಷಯ ಇದ್ದರೂ ಹೇಳ್ಕೊತಾ ಇದ್ದೆ, ಇದನ್ನು ಹೇಳೋದಕ್ಕೆ ಆಗ್ತಾ ಇರಲಿಲ್ವಾ ಅಂತ ಅವಳ ಮುಖ ನೋಡಿದ್ರು. ಬಾಂಧವ್ಯಳಿಗೆ ತನ್ನ ಪ್ರೀತಿಯ ವಿಚಾರ ಮನೆಯವರಿಗೆ ತಿಳಿದು ದೊಡ್ಡವರು ಒಪ್ಕೊಂಡಿರೋದು ಖುಷಿಯಾಗಬೇಕಾಗಿತ್ತು. ಆದರೆ ಆ ರೀತಿ ಆಗದೆ ವಾತ್ಸಲ್ಯಳ ವಿಷಯ ತಿಳಿತಿದ್ದ ಹಾಗೆ ಅವಳಿಗೆ ಸಂಕಟ ಆಗಿತ್ತು. ಯಾವುದೇ ವಿಷಯ ಆಗಲಿ ನೇರವಾಗಿ ಹೇಳ್ಕೊಳ್ತಾ ಇದ್ದವಳು ವಾತ್ಸಲ್ಯ. ಆದರೆ ಈ ದಿನ ಯಾಕೆ ಹೀಗೆ ಮಾಡಿದ್ಲು ಅಂತ ಯೋಚನೆ ಮಾಡ್ತಾ ಇದ್ಲು. ಅಂದು ವಾತ್ಸಲ್ಯ, ಈ ಮದುವೆ ತಪ್ಪಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ನನ್ನ ಬಳಿ ಅಂಗಲಾಚಿ ಬೇಡ್ಕೊಂಡಾಗ ಅವಳ ಮಾತು ಕೇಳಿದರೆ ಇವತ್ತು ಅವಳು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ತನ್ನ ವರ್ತನೆ ನೆನೆದು ಬೇಜಾರು ಮಾಡ್ಕೊಂಡಿದ್ಲು ಬಾಂಧವ್ಯ. ಸವಿತಾ ಬಾಂಧವ್ಯ ಹತ್ರ ಕ್ಷಮೆ ಕೇಳಿ, ತಾಯಿಯಾಗಿ ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಮೋಹನ್ ಅವರಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಣ್ಣ ಅವತ್ತು ಅವ್ರ ಜೊತೆನೇ ಕಳಿಸಿದ್ದು. ಪುಟ್ಟಿ, ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ನನಗೋಸ್ಕರ ಮರೆತು ಈ ಮದುವೆ ಆಗು. ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಇದಕ್ಕೆ ಅಂತಾರೆ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿದ ಬಾಂಧವ್ಯಳಿಗೆ ಒಂದು ಕಡೆ ಉಲ್ಲಾಸ್ ನನಗೆ ಸಿಗ್ತಾನೆ ಅನ್ನೋ ಸಂತೋಷ, ಅದಕ್ಕಿಂತ ಹೆಚ್ಚಾಗಿ ವಾತ್ಸಲ್ಯ ಎಲ್ಲಿ ಹೋದ್ಲು ಅನ್ನೋ ಚಿಂತೆ. ಅದರ ಬಗ್ಗೆನೇ ಯೋಚನೆ ಮಾಡ್ತಾ, ಅಮ್ಮ, ಎಲ್ಲರ ಹಾಗೆ ಮಾತಾಡ್ತಾ ಇದ್ದೀರಾ. ವಾತ್ಸಲ್ಯ ಎಲ್ಲಿ ಹೋದ್ಲೋ ಏನು ಕಥೆನೋ ಅಂತ ಚಿಂತೆ ಇಲ್ವಾ ನಿಮಗೆ? ಆ ಭರತ್ ಬೇರೆ ಕೆಟ್ಟವನು ಅಂತ ಹೇಳ್ತಾ ಇದ್ದೀರಾ. ಅವನ ಜೊತೆ ಏನಾದರೂ ಹೋಗಿದ್ರೆ ಅವಳ ಗತಿ ಏನು ಅಂತ ಗಾಬರಿ ತುಂಬಿದ ಮುಖದಿಂದ ಹೇಳಿದ್ಲು. ಆಗ ಸವಿತಾ, ಪುಟ್ಟಿ, ಅವಳ ಚಿಂತೆ ನೀನು ಬಿಡು. ನಾನೇ ಅವಳನ್ನು ಮರೆತು ಸುಮ್ಮನೆ ನಿಂತಿರುವಾಗ ನಿಂದೇನು? ನನ್ನ ಮಾತಿಗೆ ಬೆಲೆ ಕೊಡದೆ ತನ್ನಿಷ್ಟದ ಹಾಗೆ ಹೋಗಿರೋ ಅವಳ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ನನ್ನ ಪಾಲಿಗೆ ಅವಳಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಕಣ್ಣೀರು ಒರೆಸ್ಕೊಂಡಿದ್ರು ಸವಿತಾ. ಶಂಕರ್ ಮತ್ತು ಸುಧಾ ಬಾಂಧವ್ಯಳಿಗೆ ಪ್ರೀತಿಯಿಂದ ಬೈದು ಬುದ್ಧಿ ಹೇಳ್ತಾ ಇದ್ರೆ ಉಲ್ಲಾಸ್ ಮಾತ್ರ ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ದ. ಪಕ್ಕದಲ್ಲಿದ್ದ ವಿಶ್ವಾಸ್, ಅಣ್ಣ, ನೀನೀಗೆ ಪಿಳಿ ಅಂತ ಕಣ್ಬಿಟ್ಕೊಂಡು ಪೆಂಗನ್ ಹಾಕುತ್ತಿದ್ರೆ ಇವಳೇನಾದರೂ ಮಾಡಿ ಎಲ್ಲರೂ ಮನಸ್ಸನ್ನು ಚೇಂಜ್ ಮಾಡಿ ನಿನ್ನ ಮದುವೆನ ವಾತ್ಸಲ್ಯ ಜೊತೆನೇ ಮಾಡ್ಸೋಕೆ ಒಪ್ಪಿಸ್ಬಿಡ್ತಾಳೆ ಅಷ್ಟೇ. ಹೋಗೋ, ಏನಾದರೂ ಮಾಡು ಅಂತ ಹೇಳಿದ್ದ. ಅವನು ಎದ್ದು ನಿಂತಿದ್ದನ್ನು ಕಂಡ ಶಂಕರ್ ಮತ್ತು ಸವಿತಾ ಎಲ್ಲ ವಿಷಯ ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿದ್ದಕ್ಕೆ ಅವನಿಗೂ ಬೈದು ಬುದ್ಧಿ ಹೇಳಿದರು. ವಾತ್ಸಲ್ಯ ಮತ್ತು ಉಲ್ಲಾಸ್ಗೆ ನೋಡಿದ್ದ ಮುಹೂರ್ತದಲ್ಲೇ ಬಾಂಧವ್ಯ ಮತ್ತು ಉಲ್ಲಾಸ್ ಮದುವೆ ನಡೆಯುತ್ತೆ ಅಂತ ಎಲ್ಲರೂ ನಿರ್ಧಾರ ಮಾಡಿ ಸಂತೋಷದಿಂದ ಒಪ್ಕೊಂಡಿದ್ರು. ವಿಶ್ವಾಸ್ ಹುರ್ರೇ ಅಂತ ಕಿರ್ಚಿ ಅಣ್ಣನನ್ನು ತಂದು ಬಾಂಧವ್ಯ ಪಕ್ಕ ನಿಲ್ಲಿಸಿ,
ಇವಾಗ ಸರಿ ಹೋಯ್ತು ನೋಡಿ. ಸದ್ಯ ಇವರಿಬ್ಬರು ಎಲ್ಲ ಹೇಳ್ಕೊಂಡು ಮದುವೆಗೆ ಒಪ್ಕೊಂಡ್ರು. ಇಲ್ಲ ಅಂದಿದ್ರೆ ಎಲ್ಲ ವಿಷಯ ನಿಮಗೆ ಅರ್ಥ ಮಾಡಿಸಿ ಇವ್ರು ಮದುವೆ ಮಾಡಿಸೋ ಜವಾಬ್ದಾರಿ ಕೂಡ ನನ್ನ ತಲೆ ಮೇಲೆ ಬರ್ತಾಯಿತ್ತು. ಥ್ಯಾಂಕ್ಸ್, ನನ್ನ ಕೆಲಸ ಕಡಿಮೆ ಮಾಡಿದ್ರಿ. ನಾನು ಎಷ್ಟು ಅಂತ ಜವಾಬ್ದಾರಿ ಹೊರೋದು. ಜವಾಬ್ದಾರಿ ಹೊತ್ತು ಬೆನ್ಮೂಳೆ ಮುರಿಯೋ ಸ್ಟೇಜಿಗೆ ಬಂದಿದ್ದೆ. ಸದ್ಯ ನನ್ನ ಲೈನ್ ಕ್ಲಿಯರ್ ಆಯಿತು ಅಂತ ಹೇಳಿ ದುಃಖದಲ್ಲಿರೋರ ಮುಖದಲ್ಲಿ ನಗು ತರಿಸಿದ್ದ. ಬಾಂಧವ್ಯ ಪಕ್ಕದಲ್ಲಿದ್ದ ಉಲ್ಲಾಸ್ ಮುಖ ನೋಡಿ ಮುಗುಳು ನಕ್ಕಳು. ಉಲ್ಲಾಸ್ ಬೇಕಂತಾನೆ ಅವಳ ಮುಖ ನೋಡದೆ ನಗದೆ ಮುಖವನ್ನು ಬೇರೆ ಕಡೆ ತಿರುಗಿಸ್ಕೊಂಡು ನಿಂತುಬಿಟ್ಟಿದ್ದ. ಅವನನ್ನು ಹಾಗೆ ನೋಡಿದಾಗ ಬಾಂಧವ್ಯಳಿಗೆ ಆಶ್ಚರ್ಯ ಆಗಿತ್ತು. ಒಂದು ಕ್ಷಣ ಎಲ್ಲರ ಮನಸ್ಸು ನಿರಾಳ ಆಗಿತ್ತು. ಆದರೆ ಮನೆ ಬಿಟ್ಟು ಹೋಗಿರುವ ವಾತ್ಸಲ್ಯಳನ್ನು ಹುಡುಕಿ ಮತ್ತೆ ಮನೆಗೆ ಕರ್ಕೊಂಡು ಬರೋದು ನಮ್ಮ ಮುಂದಿರುವ ದೊಡ್ಡ ಜವಾಬ್ದಾರಿ ಅಂತ ಶಂಕರ್ ಮತ್ತು ಮೋಹನ್ ಮಾತನಾಡಿಕೊಂಡಾಗ ಸವಿತಾ ಮಾತ್ರ ಕೋಪ ಮಾಡಿಕೊಂಡು ಅವಳನ್ನು ಹುಡ್ಕೋದು ಬೇಕಿಲ್ಲ ಅಂತಲೇ ಹೇಳ್ತಾಯಿದ್ರು. ಸುಧಾ ನಾದಿನಿಯನ್ನು ಸಮಾಧಾನ ಮಾಡಿ, ಸವಿ, ನೀನು ಎಷ್ಟೋ ವರ್ಷಗಳ ಹಿಂದೆ ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಿದ್ರೆ ಇವತ್ತು ನೀನು ನಮ್ಮ ಜೊತೆ ಕೂತು ಹೀಗೆ ಮಾತಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಅವಳೇನೋ ಚಿಕ್ಕವಳು, ಏನೋ ತಪ್ಪಾಗಿದೆ, ಅದನ್ನೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋದು ಸಮಯ ಅಲ್ಲ. ಮೋಹನ್ ಅಣ್ಣ ಮತ್ತು ಇವರು ಅವಳನ್ನು ಹುಡ್ಕೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕೋ ಅದನ್ನು ಮಾಡ್ತಾರೆ, ನೀನು ತಲೆ ಕೆಡಿಸ್ಕೊಡ್ಬೇಡ ಅಂತ ಹೇಳಿದರು. ಬಾಂಧವ್ಯ ಮತ್ತು ಉಲ್ಲಾಸ್ ಏನೂ ಮಾತನಾಡದೆ ಸುಮ್ಮನೆ ನಿಂತಿರೋದನ್ನು ಕಂಡ ವಿಶ್ವಾಸ್, ಅಮ್ಮ, ಇವರಿಬ್ಬರು ಯಾಕೋ ಮೌನವ್ರತ ಮಾಡ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿರೋದ್ರಿಂದ ಮಾತಾಡೋಕೆ ಮುಜುಗರ ಅಂತ ಅನಿಸುತ್ತೆ. ನಡೀರಿ, ನಾವೆಲ್ಲ ಆಚೆ ಹೋಗೋಣ, ಲವ್ ಬರ್ಡ್ಸ್ ಮಾತಾಡ್ಕೊಳ್ಳಿ. ಏ ಅಜ್ಜಿ, ನೀನೇನು ಒಳ್ಳೆ ಬೀದಿ ನಾಟಕ ನೋಡೋ ಹಾಗೆ ನೋಡ್ತಾ ನಿಂತಿದ್ದೀಯಲ್ಲ, ಬಾ ಆಚೆ ಹೋಗೋಣ ಅಂತ ಗೌರಮ್ಮನವ್ರನ್ನ ಕರ್ಕೊಂಡು ಬಾಂಧವ್ಯ ಮತ್ತು ಉಲ್ಲಾಸ್ ಮಾತಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋದರು. ಬಾಂಧವ್ಯ ನಾಚಿಕೆಯಿಂದ ಉಲ್ಲಾಸ್ ಮುಖವನ್ನು ನೋಡ್ತಾ ಇದ್ಲು. ಹಾಗಾದರೆ ಅವರಿಬ್ಬರು ಏನೆಲ್ಲ ಮಾತಾಡಿಕೊಂಡ್ರು? ಇಬ್ಬರ ಮಧ್ಯೆ ಇದ್ದ ಮನಸ್ತಾಪ ಸರಿ ಹೋಯ್ತಾ? ವಾತ್ಸಲ್ಯನ ಹುಡ್ಕೋದಿಕ್ಕೆ ಜವಾಬ್ದಾರಿ ತೆಗೆದುಕೊಂಡ ಮೋಹನ್ ಮತ್ತು ಶಂಕರ್ ಅವಳನ್ನು ಹುಡುಕಿ ಕರ್ಕೊಂಡು ಬರ್ತಾರಾ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ. ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮುಂದಿನ ಸಂಚಿಕೆಯ ನಿರೀಕ್ಷೆಯಲ್ಲಿರಿ. ಧನ್ಯವಾದಗಳು.